ಬೆಂಗಳೂರಿನಲ್ಲಿ ಅವರೆ ಬೇಳೆ ಪ್ರಿಯರಿಗೆ ಅವರೆ ಬೇಳೆ ಸಂಭ್ರಮ ಶುರುವಾಗಿದೆ. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಬಳಿ ಇರುವ ಫೋರಂ ಸೌತ್ ಬೆಂಗಳೂರು ಮಾಲ್ನಲ್ಲಿ ಅವರೆ ಬೇಳೆ ಸಂಭ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಅವರೆಕಾಳಿನ ಆಹಾರೋತ್ಸವ ಇರುತ್ತೆ. ಅವರೆ ಬೇಳೆಯಿಂದಲೇ ವಿವಿಧ ರೀತಿಯ ಖಾದ್ಯಗಳು ಇಲ್ಲಿ ರೆಡಿ ಆಗ್ತಾ ಇದೆ. ಅವರೆ ಬೇಳೆ ದೋಸೆ, ಅಕ್ಕಿ ರೊಟ್ಟಿ, ಹೋಳಿಗೆ, ಉಪ್ಪಿಟ್ಟು, ಇಡ್ಲಿ, ಪಡ್ಡು ಸೇರಿದಂತೆ ಅನೇಕ ರೀತಿಯ ಅವರೆ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಜೊತೆಗೆ ಇಲ್ಲಿ ಅವರೆ ಬೇಳೆಯಿಂದಲೇ ರೆಡಿಯಾದಂಥ ಪಾಪಡ್, ಪಾನಿಪುರಿ ಸೇರಿದಂತೆ ಹಲವು ಬಗೆಯ ಸ್ನ್ಯಾಕ್ಸ್ ಕೂಡ ಇರೋದ್ರಿಂದಾಗಿ ಆಹಾರ ಪ್ರಿಯರು ಬಾಯಿ ಚಪ್ಪರಿಸಿಕೊಂಡು ತಿಂತಾ ಇದ್ದಾರೆ. ಎಲ್ಲದರಲ್ಲೂ ಸ್ಪೀಡ್ ಆಗಿರೋ ನಮ್ಮ ಬೆಂಗಳೂರಲ್ಲಿ ಅವರೆಬೇಳೆ ಸೀಸನ್ಗಿಂತ ಮುಂಚೆನೇ ಅವರೆಬೇಳೆ ಸಂಭ್ರಮವನ್ನು ಶುರು ಮಾಡಿದ್ದಾರೆ. ಹಾಗಿದ್ರೆ ಈ ಅವರೆಬೇಳೆ ಸಂಭ್ರಮ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಬಂದಿದ್ದೇನೆ ಒಂದು ಬಹಳ ಸ್ಪೆಷಲ್ ಫೆಸ್ಟಿವಲ್ಗೆ, ಅವರೆಬೇಳೆ ಸಂಭ್ರಮ ಸೀಸನ್ 2. ಈ ಫೆಸ್ಟಿವಲ್ ನಮ್ಮ ಫೋರಂ ಸೌತ್ ಬೆಂಗಳೂರಲ್ಲಿ ನಡೀತಿದೆ. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಹತ್ತಿರ ಈಗಾಗಲೇ ಫಸ್ಟ್ ಸೀಸನ್ ಹಿಟ್ ಆಗಿತ್ತು. ಜನ ಡಿಮ್ಯಾಂಡ್ನಿಂದ ಮ್ಯಾಕ್ಸ್ ಸೀಸನ್ 2 ಬಂದಿದೆ. ದಿನಾಂಕ ಸೆಪ್ಟೆಂಬರ್ 11ರಿಂದ 14ರವರೆಗೆ ಬೆಳಿಗ್ಗೆ 11ರಿಂದ ರಾತ್ರಿ ತನಕ ಈ ಮೇಳ ಎಂಜಾಯ್ ಮಾಡಬಹುದು. ಅವರೆಬೇಳೆ ಕೇವಲ ಒಂದು ಆಹಾರವಲ್ಲ, ಅದು ಒಂದು ಪರಂಪರೆ. ಮನೆಗಳಲ್ಲಿ ಹಬ್ಬದ ದಿನಗಳಲ್ಲಿ, ಮದುವೆ ಊಟಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ ಅವರೆಬೇಳೆಯ ಡಿಶ್ಗಳು ಖಂಡಿತ ಬರುತ್ತವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವರೆಬೇಳೆಯಿಂದ ವಿವಿಧ ಖಾದ್ಯಗಳು ತಯಾರಾಗ್ತಾ ಇವೆ. ನೀವು ನೋಡ್ತಾ ಇರ್ಬೋದು, ಅವರೆಬೇಳೆಯಿಂದ ಇಲ್ಲಿ ದೋಸೆ ಆಗಿರಬಹುದು, ಹೋಳಿಗೆ ಆಗಿರಬಹುದು, ಅಕ್ಕಿ ರೊಟ್ಟಿ, ಇಡ್ಲಿ, ಪಡ್ಡು ಕೂಡ ಈ ಒಂದು ಸಂಭ್ರಮದಲ್ಲಿ ಬರುವಂಥ ಅವರೇ ಪ್ರಿಯರಿಗಾಗಿ ಕಾಯ್ತಾ ಇದೆ. ಅವರೆಬೇಳೆ ಅನ್ನೋದು ನಮ್ಮ ಕರ್ನಾಟಕದ ಮನೆ ಮಾತಿನ ಹಬ್ಬದ ಅಡುಗೆಯ ರಾಣಿ ಅಂತ ಹೇಳೋಕೆ ತಪ್ಪಾಗೋಲ್ಲ. ಅದರ ನೆನಪಿಗಾಗಿ ಅದರ ರುಚಿಯನ್ನು ಆಚರಿಸೋಕ್ಕೆ ಈ ಫೆಸ್ಟಿವಲ್ ಮಾಡ್ತಾರೆ. ಸ್ನ್ಯಾಕ್ಸ್ ಬೇಕು ಅಂತ ಹೇಳೋರಿಗೆ ಇಲ್ಲಿ ಹೆಲ್ದಿ ಆದಂತಹ ಬಜ್ಜಿ, ಅವರೆಬೇಳೆ ಬೋಂಡ, ವಡ ಕೂಡ ಬಾಯಿ ಚಪ್ಪರಿಸಲು ಆಹಾರ ಪ್ರಿಯರನ್ನು ಆಕರ್ಷಿಸ್ತಾ ಇವೆ. ಇಲ್ಲಿ ನೋಡ್ತಾ ಇರ್ಬೋದು, ಅವರೆಬೇಳೆ ಚಾಟ್ಸ್, ಪಾಪಡ್, ಪೊಟ್ಯಾಟೊ ಟ್ವಿಸ್ಟರ್ ಕೂಡ ಇಲ್ಲಿ ಲಭ್ಯವಿರುತ್ತವೆ. ಇಲ್ಲಿ ಅದೇ ಥರ ಅವರೆಬೇಳೆ ಬಜ್ಜಿ, ಅವರೆಬೇಳೆ ಬೋಂಡ ಅನ್ನೋದು ಸವಿತಿರೋ ಗ್ರಾಹಕರು ಕೂಡ ನೀವು ನೋಡ್ತಾ ಇರ್ಬೋದು. ಅವರೆಕಾಳು ಅದು ಫ್ರೆಶ್ ಆಗಿ ಬದುಕುವಂಥ ಕಾಳು, ಅದು ಕರ್ನಾಟಕದಲ್ಲಿ ವಿಶೇಷವಾಗಿದೆ. ಇದು ತುಂಬ ಪ್ರೋಟೀನ್ ರಿಚ್, ಅಂದರೆ ಸಾರ್ವಜನಿಕ ಪೌಷ್ಟಿಕಾಂಶ ತುಂಬ ಇರುವಂಥ ಒಂದು ಆಹಾರದ ಐಟಮ್. ಇದನ್ನು ನಮ್ಮ ಊಟದಲ್ಲಿ, ತಿಂಡಿಯಲ್ಲೆಲ್ಲ ಬಳಸ್ಕೊಳ್ಳೋದ್ರಿಂದ ಮಕ್ಕಳಿಗೂ, ದೊಡ್ಡವರಿಗೂ, ವಯಸ್ಸಾದವರಿಗೂ ಎಲ್ಲರಿಗೂ ತುಂಬ ಅನುಕೂಲ ಆಗ್ತದೆ. ಇದನ್ನು ಹೆಚ್ಚು ಬಳಸ್ಕೊಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.